ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿರುವಂತಹ ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ. ಕಂಚಿಯಲ್ಲಿ ಇರುವುದು ಪೃಥ್ವಿಲಿಂಗ, ಶ್ರೀಕಾಳಹಸ್ತಿಯಲ್ಲಿ ಇರುವುದು ವಾಯುಲಿಂಗ, ಜಂಬುಕೇಶ್ವರದಲ್ಲಿ ಇರುವುದು ಜಲಲಿಂಗ, ಶಿವಲಿಂಗದ ಹತ್ತಿರ ನೀರು ಉತ್ಪತ್ತಿಯಾಗ್ತಾ ಬರ್ತಾ ಇರುತ್ತೆ. ಚಿದಂಬರದಲ್ಲಿ ಇರುವುದು ಆಕಾಶಲಿಂಗ, ಆಕಾಶ ಪೂರ್ತಿ ಆವರಿಸಿಕೊಂಡಿರುವ ಲಿಂಗ ಆಕಾಶಲಿಂಗ. ಅದೆಲ್ಲ ಗೊತ್ತಾಗುತ್ತೆ. ಆದರೆ ಅರುಣಾಚಲದಲ್ಲಿ ಇರುವ ಲಿಂಗವನ್ನು ಅಗ್ನಿಲಿಂಗ ಅಂತ ಕರೀತಾರೆ. ಆದರೆ ಅಗ್ನಿ ಎಲ್ಲಿರುತ್ತೆ? ಅರುಣಾಚಲದ ದೇವಸ್ಥಾನದ ಒಳಗಡೆ ಸಾಧಾರಣವಾಗಿ ಶಿವಲಿಂಗವೇ ಇರುತ್ತೆ. ಆದರೆ ಒಂದು ಸಲ ಗಮನಿಸಿದ್ರೆ ಗೊತ್ತಾಗುತ್ತೆ. ದೇವಸ್ಥಾನದ ಹೊರಗಡೆ ಎಷ್ಟು ಚಳಿಯಾಗಿದ್ದರೂ ಕೂಡ ಅರುಣಾಚಲ ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಬಿಸಿಯಾದ ತಾಪದಿಂದ ಮೈಯೆಲ್ಲ ಬೆವರುತ್ತೆ, ಅಷ್ಟು ಬಿಸಿಯಾಗಿರುತ್ತೆ. ಆ ಬಿಸಿ ಅನ್ನೋದು ನಿಜವಾಗಿಯೂ ಅಗ್ನಿ ರೂಪದಲ್ಲಿ ಇರುತ್ತೆ. ಆದರೆ ಭಕ್ತರು ತಡ್ಕೊಳ್ಳಲು ಆಗುವುದಿಲ್ಲ ಅಂತ ಹೇಳಿಬಿಟ್ಟು ಈಶ್ವರನು ಬಿಸಿ ರೂಪದಲ್ಲಿ ಅಲ್ಲಿ ನೆಲೆಸಿರುತ್ತಾನೆ. ಅದರ ಪರಮಾರ್ಥ ಏನಂದರೆ, ಆ ಲಿಂಗವು ಜ್ಞಾನಾಗ್ನಿ. ಆ ಜ್ಞಾನವೆಂಬ ಅಗ್ನಿಯು ಯಾರಲ್ಲಿ ಮೂಡುತ್ತೋ ಅವರ ಪಾಪಗಳೆಲ್ಲವೂ ದಗ್ಧವಾಗುತ್ತವೆ, ಸುಟ್ಟು ಹೋಗುತ್ತೆ ಅಂತ ಪ್ರತೀತಿ ಇದೆ. ಮತ್ತೆ ಹುಟ್ಟುವಂತಹ ಅವಕಾಶವಿಲ್ಲದೆ ಪಾಪಗಳೆಲ್ಲವೂ ದಗ್ಧವಾಗಿ ಹೋಗುತ್ತವೆ ಅಂತ ಅರ್ಥ. ಅಷ್ಟೊಂದು ಮಹತ್ವವಾದ ಜ್ಞಾನ ಸ್ವರೂಪವೇ ರಾಶೀಭೂತವಾಗಿ ಲಿಂಗ ರೂಪವನ್ನು ಪಡೆದುಕೊಂಡಿರುವುದು. ಅದಕ್ಕೆ ಅದನ್ನು ಜ್ಞಾನ ಸ್ವರೂಪವಾದ ಅಗ್ನಿಲಿಂಗ ಅಂತ ಕರೆಯೋದು. ಅರುಣಾಚಲಕ್ಕೂ ಅರುಣಾಚಲದಲ್ಲಿರುವಂಥ ಲಿಂಗಕ್ಕೂ ವಿಶಿಷ್ಟವಾದ ಒಂದು ಲಕ್ಷಣವಿದೆ. ಒಂದಾನೊಂದು ಕಾಲದಲ್ಲಿ ಜನಸಾಮಾನ್ಯರು ಈಶ್ವರನಲ್ಲಿ ಈ ರೀತಿ ಬೇಡಿಕೊಂಡರಂತೆ, ಈಶ್ವರ, ನಮ್ಮ ಪಾಪ ಕರ್ಮಗಳನ್ನು ಅನುಭವಿಸೋದಕ್ಕೆ ಇಷ್ಟೊಂದು ಜನ್ಮಗಳನ್ನು ಎತ್ತುತ್ತಾ ಇದ್ದೀವಿ, ಅದಕ್ಕೆ ಪಾಪಗಳನ್ನು ಅನುಭವಿಸದೆ ಮನುಷ್ಯ ಜನ್ಮವಾಗಿ ಹುಟ್ಟದೇ ಇರೋದಕ್ಕೆ ಒಂದು ಸುಲಭವಾದ ಮಾರ್ಗವನ್ನು ಹೇಳು ತಂದೆ ಅಂತ ಬೇಡಿಕೊಂಡಾಗ ಆಗ ಈಶ್ವರನು ಈ ರೀತಿ ಹೇಳಿದನಂತೆ, ಚಿದಂಬರ ಪುಣ್ಯಕ್ಷೇತ್ರವನ್ನು ಯಾವ ರೀತಿ ದರ್ಶನ ಮಾಡಬೇಕು ಅಂತ ಪೂರ್ತಿ ಪ್ರಮಾಣದಲ್ಲಿ ತಿಳಿದುಕೊಂಡು ಅದೇ ರೀತಿಯಲ್ಲಿ ಅರುಣಾಚಲಕ್ಕೆ ಬಂದು ನನ್ನನ್ನು ದರ್ಶನ ಮಾಡಿದರೆ ಸಾಕು, ನಿಮ್ಮ ಪಾಪಗಳೆಲ್ಲವೂ ದಗ್ಧವಾಗಿ ನೀವು ಮತ್ತೆ ಮನುಷ್ಯ ಜನ್ಮ ಹುಟ್ಟುವಂತಹ ಅವಕಾಶ ಇರೋದಿಲ್ಲ ಅಂತ ಈಶ್ವರನು ಹೇಳಿದ್ನಂತೆ. ಚಿದಂಬರ ಪುಣ್ಯಕ್ಷೇತ್ರದಲ್ಲಿ ದೇವರ ದರ್ಶನಕ್ಕೆಂದು ಹೋದಾಗ ಗರ್ಭಗುಡಿಯಲ್ಲಿ ಏನೂ ಕಾಣೋದಿಲ್ಲ. ಬರೀ ಬಿಲ್ವಪತ್ರೆಗಳ ಮಾಲೆ, ಬಂಗಾರದಿಂದ ಮಾಡಿದಂಥ ಒಂದು ಬಿಲ್ವಪತ್ರೆಗಳ ಮಾಲೆಯೊಂದು ನೇತಾಡ್ತಾ ಕಾಣುತ್ತೆ ಅಷ್ಟೇ. ಅದು ಬಿಟ್ಟು ಬೇರೆ ಏನೂ ಕಾಣೋದಿಲ್ಲ. ಅದನ್ನು ನೋಡಿದ ಮೇಲೆ ದರ್ಶನ ಆಗೋಯ್ತು ಅಂತ ಹೋಗಿ ಅಂತ ಅರ್ಚಕರು ಕಳಿಸಿಬಿಡ್ತಾರೆ. ಕೆಲವರು ಅತಿ ಬುದ್ಧಿವಂತರು ಏನು ಹೇಳ್ತಾರೆ ಅಂದರೆ, ಅವರು ಇನ್ನೊಬ್ಬರಿಗೆ ಈ ರೀತಿ ಹೇಳ್ತಾರೆ, ನಿನಗೆ ಈಶ್ವರನ ಲಿಂಗ ಕಾಣಲಿಲ್ಲ, ಆದರೆ ನನಗೆ ಆ ಗರ್ಭಗುಡಿಯ ಒಳಗೆ ಈಶ್ವರನ ಲಿಂಗ ಕಾಣ್ತು, ದೇವರ ದರ್ಶನ ನನಗೆ ಆಯಿತು ಅಂತ ಸುಳ್ಳು ಹೇಳ್ತಾರೆ. ಆ ಗರ್ಭಗುಡಿಯಲ್ಲಿ ಏನೂ ಕಾಣೋದಿಲ್ಲ. ಅದಕ್ಕೆ ಅದನ್ನು ಚಿದಂಬರ ರಹಸ್ಯ ಅಂತ ಹೇಳೋದು. ಆಕಾಶ ಅಂದರೆ ಎಲ್ಲ ಕಡೆ ತುಂಬಿರುವುದು ಅಂತ ಅರ್ಥ. ಎಲ್ಲ ಕಡೆ ತುಂಬಿ ಹೋಗಿರುವ ಆಕಾಶದಲ್ಲಿ ಎಲ್ಲನೂ ಇರುತ್ತೆ. ಎಲ್ಲ ಕಡೆ ತುಂಬಿ ಹೋಗಿರುವಂಥ ಆಕಾಶವನ್ನು ಅನಂತ ಆಕಾಶ ಅಂತ ಕರೀತಾರೆ. ಒಂದು ರೂಮ್ ಇದೆ ಅಂದ್ಕೊಳ್ಳಿ, ಆ ರೂಮ್ನಲ್ಲಿ ಆಕಾಶ ಇರುತ್ತೆ. ಮತ್ತು ಅದೇ ರೂಮಿನಲ್ಲಿ ಒಂದು ಮಡಿಕೆಯನ್ನು ಅಥವಾ ಒಂದು ಬಿಂದಿಗೆಯನ್ನು ಇಟ್ಟಾಗ ಆ ಬಿಂದಿಗೆಯ ಒಳಗಡೆ ಒಂದು ಆಕಾಶ ಇರುತ್ತೆ. ಏನೂ ಇಲ್ಲ ಶೂನ್ಯ ಅಂತ ಯಾವಾಗಲೂ ಹೇಳಬಾರ್ದು. ಏನೂ ಇಲ್ಲ ಶೂನ್ಯ ಅನ್ನೋದು ಮೂರ್ಖರ ನಾಸ್ತಿಕರ ಒಂದು ವಾದ. ಆಕಾಶ ಅನ್ನೋದು ಸನಾತನ ವಾದ. ಅರುಣಾಚಲಕ್ಕೆ ಹೋಗ್ಬೇಕಂದ್ರೆ ಏನು ಮಾಡಬೇಕಾಗಿಲ್ಲ. ಪರಮೇಶ್ವರ, ನನಗೇನೂ ಗೊತ್ತಿಲ್ಲ, ಗೊತ್ತೋ ಗೊತ್ತಿಲ್ಲದೇನೋ ನಾನು ಮಾಡಿರುವುದೆಲ್ಲ ಪಾಪಗಳೇ, ನಿನ್ನನ್ನು ನಂಬಿ ನಾನು ಬರ್ತಾ ಇದ್ದೀನಿ, ನೀನೇ ನನ್ನನ್ನು ಅರುಣಾಚಲಕ್ಕೆ ಪ್ರವೇಶ ಮಾಡುವಂತೆ ಮಾಡು, ನಿನ್ನನ್ನು ದರ್ಶನ ಮಾಡುವಂಥ ಭಾಗ್ಯವನ್ನು ನನಗೆ ಕಲ್ಪಿಸು ತಂದೆ ಅಂತ ಪೂರ್ತಿ ಪ್ರಮಾಣದಲ್ಲಿ ಶರಣಾಗ್ಬಿಟ್ರೆ ಸಾಕು. ಉಳಿದಿದ್ದೆಲ್ಲ ಆ ಪರಮೇಶ್ವರನೇ ನೋಡಿಕೊಳ್ಳುತ್ತಾನೆ. ನಾನು ನನ್ನದು ಅನ್ನೋ ಅಹಂಕಾರದಿಂದ, ಅನುಮಾನದಿಂದ ಪರೀಕ್ಷೆ ಮಾಡಬೇಕು ಅನ್ನೋ ಭಾವನೆಯಿಂದ ಅರುಣಾಚಲಕ್ಕೆ ಹೋಗಬೇಕು ಅಂದ್ಕೊಂಡ್ರೆ ಅಂಥವರಿಗೆ ಖಂಡಿತ ಪ್ರವೇಶ ಅನ್ನೋದು ಇರೋದಿಲ್ಲ, ಆಗೋದೂ ಇಲ್ಲ. ಅರುಣಾಚಲ ಅನ್ನೋದು ಪರಮ ಪವಿತ್ರವಾದ ಪುಣ್ಯಸ್ಥಳ. ಕೆಂಪು ಮಣ್ಣದ ಕಾಂತಿಯಿಂದ ಪಳಪಳನೆ ಹೊಳೆಯುತ್ತಾ ಸರ್ವಮಂಗಳ ಸ್ವರೂಪವಾಗಿ ಇರುತ್ತಾನೆ. ಹಾಗೆ ಇದ್ದು ಎಲ್ಲ ಸಮಸ್ತ ಪ್ರಾಣಿಗಳಿಗೂ ಕೂಡ ಉಪಕಾರವನ್ನು ಮಾಡುತ್ತಾ ಇರ್ತಾನೆ ಆ ಪರಮೇಶ್ವರನು. ಅಷ್ಟೊಂದು ಪವಿತ್ರವಾದ ಶ್ರೇಷ್ಠವಾದ ಪುಣ್ಯಕ್ಷೇತ್ರವಾಗಿ ನೆಲೆಸಿರುವ ಕ್ಷೇತ್ರವೇ ಆ ಅರುಣಾಚಲ ಕ್ಷೇತ್ರ. ನಾವು ಎಲ್ಲಾದರೂ ಶೈವ ಕ್ಷೇತ್ರ ದರ್ಶನಕ್ಕೆ ಹೋದರೆ ಶಿವಾಲಯದ ಗರ್ಭಗುಡಿಯಲ್ಲಿ ಏನಿರುತ್ತೋ
ಅದನ್ನು ಮಾತ್ರ ಪ್ರಧಾನವಾಗಿ ಶಿವ ಸ್ವರೂಪವೆಂದು ಹೇಳುತ್ತಾರೆ. ಆದರೆ ಕಂಚಿಯಲ್ಲಿ ಏಕಾಂಬರೇಶ್ವರ ಲಿಂಗ ಅಂತ ಇರೋ ಪವಿತ್ರವಾದ ಒಂದು ಲಿಂಗವನ್ನೋದು ಮುಖ್ಯವಾಗಿರುತ್ತೆ. ಉಳಿದಿರುವ ಲಿಂಗಗಳೆಲ್ಲ ಅದಕ್ಕೆ ಸಂಬಂಧಿಸಿದಂಥ ಪರಿವಾರ ದೇವರು ದೇವತೆಗಳ ಸ್ವರೂಪವಾಗಿ ಇರುತ್ತವೆ. ಅದೇ ರೀತಿ ಬೇರೆ ಬೇರೆ ದೇವರ ದೇವಸ್ಥಾನಗಳ ಗರ್ಭಗುಡಿಯ ಒಳಗಡೆ ಇರುವುದು ಮಾತ್ರ ಮುಖ್ಯವಾದ ಒಂದು ಪ್ರಧಾನವಾದ ಮೂರ್ತಿಯಾಗಿರುತ್ತೆ. ಬೇರೆದೆಲ್ಲ ಅದರ ಪರಿವಾರ ಮೂರ್ತಿಗಳಾಗಿರುತ್ತವೆ, ವಿಗ್ರಹ ಸ್ವರೂಪಗಳಾಗಿರುತ್ತವೆ. ಆದರೆ ಅರುಣಾಚಲ ಪುಣ್ಯಕ್ಷೇತ್ರದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಒಳಗಡೆ ಏನಿದೆಯೋ ಪ್ರಧಾನವಾದ ಒಂದು ಲಿಂಗ, ಅದನ್ನು ಬಿಟ್ಟು ಮತ್ತೆ 2 ರೂಪಗಳಲ್ಲಿ ಈಶ್ವರನು ಅರುಣಾಚಲದಲ್ಲಿ ನೆಲೆಸಿರುತ್ತಾನೆ. ಒಂದನೆಯದು ಅರುಣಾಚಲ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂಥ ಒಂದು ಪ್ರಧಾನವಾದ ಲಿಂಗ ಏನಿದೆಯೋ ಆ ಸ್ವರೂಪ ಒಂದು. ಎರಡನೆಯದು ಅರುಣಾಚಲದ ಪರ್ವತ ಏನಿದೆಯೋ ಆ ಪರ್ವತವೆಲ್ಲವೂ ಕೂಡ ಲಿಂಗ ಸ್ವರೂಪವೇ, ಅದೊಂದು ಅಗ್ನಿ ಸ್ವರೂಪವಾಗಿ ಇರುತ್ತೆ. ಅದಕ್ಕೆ ಕೃತಯುಗದಲ್ಲಿ ಅರುಣಾಚಲ ಪರ್ವತವು ಅಗ್ನಿ ಸ್ವರೂಪವಾಗಿ ಜ್ಯೋತಿ ರೂಪದಲ್ಲಿ ಬೆಳಗ್ತಾ ಇತ್ತಂತೆ. ತ್ರೇತಾಯುಗದಲ್ಲಿ ಅದೇ ಪರ್ವತವು ಮಣಿಗಳಿಂದ ಕೂಡಿರುವಂಥ ಒಂದು ಶಿವಲಿಂಗವಾಗಿ ಬೆಳಗ್ತಾ ಇತ್ತಂತೆ. ಅದೇ ದ್ವಾಪರ ಯುಗದಲ್ಲಿ ದೊಡ್ಡದಾದ ಸ್ವರ್ಣಲಿಂಗವಾಗಿ ಬದಲಾಯಿತು. ಆದರೆ ಕಲಿಯುಗದಲ್ಲಿ ಮಾತ್ರ ಆ ಅರುಣಾಚಲ ಪರ್ವತವು ಶಿಲಾರೂಪವಾಗಿ ಬದಲಾಯಿತು. ಅದಕ್ಕೆ ಈಗಲೂ ಸಹ ಪ್ರಪಂಚದಲ್ಲಿ ಪ್ರಖ್ಯಾತಿಯನ್ನು ಪಡೆದಿರುವ ಭೂತತ್ವ ಶಾಸ್ತ್ರಜ್ಞರು ಅರುಣಾಚಲ ಪರ್ವತದಲ್ಲಿರುವಂಥ ಒಂದು ಶಿಲೆಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅವರಿಗೆ ಅನಿಸಿದ್ದು ಏನೆಂದರೆ, ಆ ಅರುಣಾಚಲ ಪರ್ವತದಲ್ಲಿ ಇರುವಂಥ ಶಿಲೆಗಳು ಹಿಮಾಲಯ ಪರ್ವತಕ್ಕಿಂತ ತುಂಬ ಪ್ರಾಚೀನವಾದವು ಅಂತ ಗೊತ್ತಾಯಿತು. ಈ ಭೂಮಂಡಲವು ಸೃಷ್ಟಿಯಾಗುವಾಗ ಅಗ್ನಿ ಸ್ವರೂಪವಾಗಿರುವಂಥ ಶಿಲೆಗಳು ತಣ್ಣಗೆ ಆಗಿರುವಂಥ ಒಂದು ಕ್ಷೇತ್ರವೇ ಈ ಅರುಣಾಚಲ ಕ್ಷೇತ್ರ ಅಂತ ನಿರ್ಧಾರ ಮಾಡಿದರು. ಒಂದಾನೊಂದು ಕಾಲದಲ್ಲಿ ಅರುಣಾಚಲದಲ್ಲಿ ದೇವಾಲಯಕ್ಕೆ ಪುನರ್ ನಿರ್ಮಾಣ ಮಾಡಬೇಕಾದರೆ ಕುಂಭಾಭಿಷೇಕ ಮಾಡುವ ಒಂದು ಸಮಯದಲ್ಲಿ ಅಲ್ಲೊಂದು ಸ್ವರಂಗ ಮಾರ್ಗವು ಇದೆ ಅಂತ ಗೊತ್ತಾಯಿತು. ಆ ಸ್ವರಂಗ ಮಾರ್ಗವು ಅರುಣಾಚಲ ಪರ್ವತದ ಮಧ್ಯದ ಭಾಗಕ್ಕೆ ಹೋಗುತ್ತೆ ಅಂತ ಗೊತ್ತಾಯಿತು. ಆಚೆಗೆ ಪರ್ವತದಂತೆ ಕಾಣುತ್ತೆ. ಈ ನಮ್ಮ ಮಾಂಸಖಂಡಗಳಿಂದ ಕೂಡಿರುವ ಈ ಶರೀರದ ನೇತ್ರಕ್ಕೆ ಆ ಪರ್ವತವು ಕಲ್ಲು ಬಂಡೆಗಳಿಂದ ಮರಗಳಿಂದ ಕೂಡಿರುವ ಪರ್ವತವಾಗಿ ಕಾಣುತ್ತೆ ಹೊರತು ಯಥಾರ್ಥವಾಗಿ ಹೇಳಬೇಕಂದ್ರೆ ಅದೊಂದು ಜ್ಯೋತಿ ಸ್ವರೂಪ, ದೊಡ್ಡದಾದ ಜ್ಯೋತಿ ಸ್ವರೂಪವಾಗಿ ನೆಲೆಸಿದೆ. ಎಷ್ಟೋ ಮಹಾನ್ ಪುರುಷರು, ಯೋಗಿಗಳು, ಋಷಿ ಮುನಿಗಳು ಅದನ್ನು ಜ್ಯೋತಿ ಸ್ವರೂಪವಾಗಿ ದರ್ಶನ ಮಾಡಿದ್ದಾರೆ. ಎಷ್ಟೋ ಗ್ರಂಥಗಳಲ್ಲಿ ಕೂಡ ಲಿಖಿತ ರೂಪದಲ್ಲಿ ಬರೆಯಲಾಗಿದೆ. ಸಪ್ತ ಋಷಿಗಳು ಕೂಡ ಜ್ಯೋತಿ ಸ್ವರೂಪಗಳಾಗಿ ಬಂದು ಅರುಣಾಚಲ ಪರ್ವತಕ್ಕೆ ಬಂದು ಈಶ್ವರನನ್ನು ದರ್ಶನ ಮಾಡಿ ಮತ್ತೆ ಆಕಾಶ ಮಾರ್ಗವಾಗಿ ಜ್ಯೋತಿ ಸ್ವರೂಪಗಳಾಗಿ ಹೋಗಿ ಸಪ್ತರ್ಷಿ ಮಂಡಲವನ್ನು ಪ್ರವೇಶ ಮಾಡುತ್ತಿದ್ದರೆ ದರ್ಶನ ಮಾಡಿದಂಥ ಪುಣ್ಯಾತ್ಮರು ಎಷ್ಟೋ ಜನ ಇದ್ದಾರೆ. ಈಗಲೂ ಸಹ ಅರುಣಾಚಲ ಪರ್ವತದ ಮಧ್ಯದಲ್ಲಿರುವ ಒಂದು ಗುಹೆಗೆ ಸ್ವರಂಗ ಮಾರ್ಗವಿದೆ ಅಂತ ರಮಣ ಮಹರ್ಷಿಗಳು ಕೂಡ ಹೇಳ್ತಾ ಇದ್ರು. ಅರುಣಾಚಲದಲ್ಲಿ ಕುಂಭಾಭಿಷೇಕ ನಡೆಯುವ ಒಂದು ಸಂದರ್ಭದಲ್ಲಿ ಅಲ್ಲೊಂದು ಸ್ವರಂಗವಿದೆ ಅಂತ ಬೆಳಕಿಗೆ ಬಂತು. ಆ ಸ್ವರಂಗ ಮಾರ್ಗವಾಗಿ ಹೋದರೆ ಪರ್ವತದ ಮಧ್ಯದಲ್ಲಿ ಒಂದು ಆಲದ ಮರವಿದೆ. ಆ ಆಲದ ಮರದ ಕೆಳಗೆ ದಕ್ಷಿಣಾಮೂರ್ತಿ ರೂಪದಲ್ಲಿ ಪರಮೇಶ್ವರನು ಈಗಲೂ ಸಹ ಕುಳಿತಿರುತ್ತಾನೆ ಅಂತ ಸನಕ ಸನಂದಾದಿ ಋಷಿ ಮುನಿಗಳು ಕೂಡ ಈಶ್ವರನನ್ನು ಸೇವಿಸುತ್ತಾ ದರ್ಶನ ಮಾಡಿ ಬರ್ತಾ ಇದ್ರು ಅಂತ ಎಷ್ಟೋ ಜನ ಹೇಳಿದ್ದಾರೆ. ಲಿಖಿತ ರೂಪದಲ್ಲಿ ಕೂಡ ಬರೆಯಲಾಗಿದೆ. ಒಂದಾನೊಂದು ಕಾಲದಲ್ಲಿ ಭಗವಾನ್ ರಮಣ ಮಹರ್ಷಿಗಳು ಪರ್ವತದಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದರೆ ಆಲದ ಮರದ ದೊಡ್ಡದಾದ ಒಂದು ಒಣಗಿರುವ ಎಲೆಯೊಂದು ಬಂದು ಅವರ ಕಾಲಿಗೆ ತಗಲುತ್ತದೆ. ಅದನ್ನು ಮೇಲೆ ಎತ್ತಿ ನೋಡಿದಾಗ ಈ ಒಂದು ಎಲೆಯು ಇಷ್ಟೊಂದು ದೊಡ್ಡದಾಗಿದೆ. ಅರುಣಾಚಲ ಪರ್ವತದ ಮಧ್ಯದಲ್ಲಿ ಯಾವುದೋ ದೊಡ್ಡದಾದ ಆಲದ ಮರವಿದೆ. ಆ ಮರದ ಕೆಳಗೆ ಪರಮೇಶ್ವರನು ದಕ್ಷಿಣಾಮೂರ್ತಿಯಾಗಿ ಇದ್ದಾನೆ ಅಂತ ರಮಣ ಮಹರ್ಷಿಗೆ ಗೊತ್ತಾಯಿತು. ಆಗ ನಾನು ದರ್ಶನ ಮಾಡಿ ಬರುತ್ತೇನೆ ಎಂದು ಹೊರಡುತ್ತಾರೆ. ಹಾಗೆಯೇ ರಮಣ ಮಹರ್ಷಿಗಳು ಸ್ವಲ್ಪ ದೂರ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ಗೊತ್ತಿಲ್ಲದೆ ಪೊದೆಗಳಲ್ಲಿ ಇರುವಂಥ ಒಂದು ಜೇನಿನ ಗೂಡಿಗೆ ಅವರ ಕಾಲು ತಗುಲುತ್ತದೆ. ಆಗ ಜೇನಿನ ಗೂಡಿನಲ್ಲಿರುವ ಜೇನಿನ ನೊಣಗಳೆಲ್ಲವೂ ಕೂಡ ಮೇಲೆ ಬರುತ್ತವೆ. ಆಗ ತಕ್ಷಣ ರಮಣ ಮಹರ್ಷಿಗಳು ಹೀಗೆ ಹೇಳುತ್ತಾರೆ, ನನ್ನ ಕಾಲು ತಪ್ಪು ಮಾಡಿದೆ, ಅವುಗಳ ಮೇಲೆ ನನ್ನ ಕಾಲು ತಗಲಿ ಆ ಗೂಡನ್ನು ಕೆಡಿಸಿತು, ಅದಕ್ಕೆ ಈ ಕಾಲು ಶಿಕ್ಷೆಯನ್ನು ಅನುಭವಿಸಬೇಕೆಂದು ಆ ಕಾಲನ್ನು ಒಂದು ಕಲ್ಲಿನ ಮೇಲೆ ಇಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಬಿಡ್ತಾರೆ.
ಆಗ ಜೇನಿನ ನೊಣಗಳೆಲ್ಲವೂ ಕೂಡ ಬಂದು ಆ ಕಾಲನ್ನು ಎಷ್ಟು ಬೇಗೋ ಅಷ್ಟೊತ್ತು ಕಚ್ಚುತ್ತವೆ. ನಂತರ ಆ ಕಾಲು ದಪ್ಪಗೆ ಊದಿಕೊಂಡು ಬಿಡ್ತದೆ. ಹಾಗೆ ಆ ಕಾಲನ್ನು ಎಳೆದುಕೊಂಡು ಮತ್ತೆ ತಿರುಗಿ ಕೆಳಗೆ ಬಂದುಬಿಡ್ತಾರೆ. ಪಳನಿ ಸ್ವಾಮಿ ಅಂತ ಒಬ್ಬರು ರಮಣ ಮಹರ್ಷಿಗಳಿಗೆ ಸೇವೆಯನ್ನು ಮಾಡುತ್ತಾ ಇರ್ತಾರೆ. ಅವರು ಕಾಲಿನಲ್ಲಿ ಸಿಲುಕಿಕೊಂಡಿರುವಂಥ ಜೇನಿನ ನೊಣಗಳ ಮುಳ್ಳುಗಳನ್ನೆಲ್ಲ ಕಾಲಿನಿಂದ ಆಚೆ ತೆಗೆದು ಬಿಡ್ತಾರೆ. ಆದರೆ ರಮಣ ಮಹರ್ಷಿಗಳು ಶರೀರವನ್ನು ಬಿಟ್ಟು ಹೋಗುವ ಕಾಲದವರೆಗೂ ಆ ಒಂದು ಕಾಲು ಹಾಗೆಯೇ ದೊಡ್ಡದಾಗಿ ಉಬ್ಬಿಕೊಂಡು ಇತ್ತು. ನಂತರ ಪರ್ವತದ ಒಳಗಡೆ ಯಾರಾದರೂ ಹೋಗಲು ಪ್ರಯತ್ನಿಸಿದರೆ ಯಾರು ಹೋಗಬೇಡಿ ಅಂತ ರಮಣ ಮಹರ್ಷಿಗಳು ಹೇಳ್ತಾ ಇದ್ರು. ಅವರ ಮಾತನ್ನು ಲೆಕ್ಕಿಸದೆ ವೆಂಕಟರಾಮಯ್ಯ ಅನ್ನೋರು ಮತ್ತು ಅವರ ಸ್ನೇಹಿತರು ಸೇರಿ ಆಲದ ಮರದ ಕೆಳಗೆ ಕೂತಿರುವ ದಕ್ಷಿಣಾಮೂರ್ತಿಯನ್ನು ನಾವು ದರ್ಶನ ಮಾಡಿ ಬರುತ್ತೇವೆ ಅಂತ ಹಠ ಹಿಡಿದು ಹೊರಡುತ್ತಾರೆ. ಅವರು ಸ್ವಲ್ಪ ದೂರ ಹೋದ ನಂತರ ಮಾರ್ಗದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದರು. ಮತ್ತೆ ಹಿಂತಿರುಗಿ ಬರೋದಕ್ಕೆ ಮಾರ್ಗವು ಅವರಿಗೆ ಗೊತ್ತಾಗಲಿಲ್ಲ, ಅಲ್ಲೇ ಉಳಿದೋದ್ರು. ಪರ್ವತದ ಕೆಳಗಿರುವ ರಮಣ ಮಹರ್ಷಿಗಳಿಗೆ ಈ ವಿಷಯ ಗೊತ್ತಾಗಿ ಅವರ ಅನುಗ್ರಹದಿಂದ, ಅವರು ಮಾಡಿದ ಸಂಕಲ್ಪ ಬಲದಿಂದ ಹೊರಟಿರುವಂತಹ ವೆಂಕಟರಾಮಯ್ಯ ಮತ್ತು ಅವರ ಸ್ನೇಹಿತರು ಕತ್ತಲಾದ ನಂತರ ಮತ್ತೆ ಪರ್ವತದಿಂದ ಕೆಳಗೆ ಬಂದರು. ಆವಾಗಲಿಂದ ಯಾರೂ ಕೂಡ ಆ ಸಿದ್ಧಿಯೋಗಿ ದಕ್ಷಿಣಾಮೂರ್ತಿಯ ದರ್ಶನ ಮಾಡುವ ಪ್ರಯತ್ನ ಮಾಡಲೇ ಇಲ್ಲ. ಆದರೆ ಈಗಲೂ ಸಹ ಆ ಪರ್ವತದ ಮಧ್ಯಭಾಗದಲ್ಲಿ ದೊಡ್ಡದಾದ ಆಲದ ಮರದ ಕೆಳಗೆ ಈಶ್ವರನು ದಕ್ಷಿಣಾಮೂರ್ತಿ ರೂಪವಾಗಿ ಅಲ್ಲೇ ಇದ್ದಾನೆ ಅಂತ ಎಷ್ಟೋ ಜನ ಸಿದ್ಧರು, ಯೋಗಿಗಳು, ಋಷಿಮುನಿಗಳು ದಕ್ಷಿಣಾಮೂರ್ತಿ ದರ್ಶನಕ್ಕೆ ಹೋಗ್ತಾ ಇರ್ತಾರೆ ಅಂತ ಪ್ರತೀತಿ ಒಂದು ಇದೆ. ಆ ರೀತಿ ಅರುಣಾಚಲ ಪುಣ್ಯಕ್ಷೇತ್ರದಲ್ಲಿ ಪರಮೇಶ್ವರನು 3 ರೂಪಗಳಲ್ಲಿ ಇರುತ್ತಾನೆ. ಅಂತಹ ಶ್ರೇಷ್ಠವಾದ ಪವಿತ್ರವಾದ ಕ್ಷೇತ್ರದಲ್ಲಿ ಪರಮೇಶ್ವರನು ಶಿವಲಿಂಗ ಸ್ವರೂಪವಾಗಿ ಆವಿರ್ಭಾವ ಆದ ನಂತರ ಅಲ್ಲಿ ನಡೆಯಬೇಕಾಗಿರುವಂಥ ಪೂಜೆ, ಆರಾಧನೆ, ವಿಧಿವಿಧಾನಗಳ ಕಾರ್ಯಕ್ರಮಗಳು ಯಾವ ರೀತಿ ನಡೆಯಬೇಕು ಅನ್ನೋ ವಿಷಯವನ್ನು ಪರಮೇಶ್ವರನೇ ನಿರ್ಧರಿಸಿ ಗೌತಮ ಮಹರ್ಷಿಗಳಿಗೆ ಆದೇಶ ನೀಡಿದರು. ಅರುಣಾಚಲದ ದೇವಸ್ಥಾನದಲ್ಲಿ ಒಲೈ ಕಾಪು ಮಂಟಪ ಅಂತ ಒಳಗೆ ಒಂದು ಇರುತ್ತೆ. ಆ ಮಂಟಪದಲ್ಲಿ ಪಾರ್ವತಿ ಅಮ್ಮನವರನ್ನು ಕೂರಿಸಿ ಬಳೆಗಳನ್ನು ಸಮರ್ಪಿಸುತ್ತಾರೆ. ಅಮ್ಮನವರಿಗೆ ಬಳೆಗಳನ್ನು ಸಮರ್ಪಿಸುವ ಉತ್ಸವ ಒಂದು. ಉಳಿದ 2 ಉತ್ಸವಗಳು ಯಾವುವು ಅಂದರೆ ಕಾರ್ತಿಕ ಮಾಸದಲ್ಲಿ ನಡೆಯುವಂತಹ ದೀಪೋತ್ಸವ ಒಂದು, ಕಾರ್ತಿಕ ಪೌರ್ಣಮಿ ದಿನದಂದು ದೀಪವನ್ನು ಇಡುವ ಉತ್ಸವ ಒಂದು. ಅಂತಹ ಅರುಣಾಚಲ ಕ್ಷೇತ್ರದಲ್ಲಿ ದೇವಾಲಯ ಪ್ರಾಂಗಣ ಏನಿದೆಯೋ ಅದು ಮಹತ್ತರವಾದ ಅದ್ಭುತವಾದದ್ದು. ದಕ್ಷಿಣ ಭಾರತದ ಎಲ್ಲ ದೇವಾಲಯಗಳಲ್ಲಿ ಕೂಡ ಅಷ್ಟೊಂದು ದೊಡ್ಡದಾದ ಗೋಪುರಗಳು ಇರೋದಿಲ್ಲ. ವಿಶೇಷವಾಗಿ ಪೂರ್ವಾಭಿಮುಖವಾಗಿರುವಂಥ ಒಂದು ಗೋಪುರವನ್ನು ಶ್ರೀಕೃಷ್ಣ ದೇವರಾಯ ಅವರು ಕಟ್ಟಿಸಿದರು. ಅದನ್ನು ಯಾರಾದರೂ ಸರಿ ತಲೆ ಮೇಲೆ ಎತ್ತಿ ನೋಡಬೇಕು, ಅಷ್ಟು ದೊಡ್ಡದಾದ ಗೋಪುರ ಅದು. ಅರುಣಾಚಲ ಕ್ಷೇತ್ರದಲ್ಲಿ ವಿಶಿಷ್ಟತೆ ಏನೆಂದರೆ ಉತ್ತರಾಭಿಮುಖವಾಗಿರುವ ಗೋಪುರವನ್ನು ಕಟ್ಟಿಸಿದವರು ಒಬ್ಬ ಮಹಿಳೆ. ಆ ಮಹಿಳೆಯ ಹೆಸರು ಅಮ್ಮಣ್ಣಿ ಅಮ್ಮನ್. ಅವರು ಒಂದು ವಿಚಿತ್ರವಾದ ಮಹಿಳೆ. ಪರಮೇಶ್ವರನ ಅನುಗ್ರಹದಿಂದ ವಿಶೇಷವಾದಂಥ ಒಂದು ಯೋಗ ಶಕ್ತಿಗಳು ಲಭ್ಯವಾಗಿದ್ದವು. ಅವರಿಗೆ ಗೋಪುರವನ್ನು ಕಟ್ಟಿಸಬೇಕನ್ನೋ ಒಂದು ಆಸೆ ಇತ್ತು. ಅದಕ್ಕೆ ಅಂತ ಆ ಮಹಿಳೆ ಪ್ರತಿ ಮನೆಯ ಮುಂದೆ ಹೋಗಿ ಗೋಪುರವನ್ನು ಕಟ್ಟಿಸೋದಕ್ಕೆ ಚಂದ ಕೇಳುತ್ತಿದ್ದಳು. ಹಣ ಇಲ್ಲ ಅಂತ ಎಲ್ಲಿ ಹೇಳಿಬಿಡ್ತಾರೋ ಅಂತ ಅವರು ಪ್ರತಿಯೊಬ್ಬರ ಮನೆಯ ಮುಂದೆ ನಿಂತು ಆ ಒಂದು ಮನೆಯಲ್ಲಿ ಕಬ್ಬಿಣದ ಪೆಟ್ಟಿಗೆ ಯಾವ ಮೂಲೆಯಲ್ಲಿದೆಯೋ ಆ ಪೆಟ್ಟಿಗೆಯಲ್ಲಿ ಎಷ್ಟು ಹಣ ಇದೆಯೋ ಅಂತ ಹೇಳ್ತಾ ಇದ್ಲು. ಅಂತಹ ಶಕ್ತಿಯನ್ನು ಪಡೆದಿದ್ದಳು ಆ ಮಹಿಳೆ. ಅದಕ್ಕೆ ಆ ಊರಿನ ಜನರೆಲ್ಲರೂ ಆ ಮಹಿಳೆಯ ಒಂದು ದಿವ್ಯವಾದ ಶಕ್ತಿಯನ್ನು ನೋಡಿ ಆಶ್ಚರ್ಯಕ್ಕೆ ಒಳಗಾಗಿ ತಕ್ಷಣ ಹಣವನ್ನು ಕೊಡುತ್ತಿದ್ದರು. ಹಾಗೆ ವಸೂಲಿ ಮಾಡಿದಂಥ ಚಂದಾ ಹಣದಿಂದ ಉತ್ತರಾಭಿಮುಖ ಗೋಪುರವನ್ನು ಕಟ್ಟಿಸಿದರು. ಹಾಗೆ ಇನ್ನೊಂದು ಗೋಪುರವನ್ನು ಬಲ್ಲಾಳ ಮಹಾರಾಜನು ಕಟ್ಟಿಸಿದನು. ಬಲ್ಲಾಳ ಮಹಾರಾಜನು ಅಪಾರವಾದ ಶಿವಭಕ್ತನು. ಆತನಿಗೆ 2 ಹೆಂಡತಿಯರು. ಅಂತಹ ಬಲ್ಲಾಳ ದೇವನಿಗೆ ಸಂತಾನ ಭಾಗ್ಯ ಅನ್ನೋದು ಇರೋದಿಲ್ಲ. ಅದಕ್ಕೆ ಪರಮೇಶ್ವರನು ಏನು ಮಾಡ್ತಾನಂದರೆ ಹೇಗಾದರೂ ಮಾಡಿ ಬಲ್ಲಾಳ ದೇವನಿಗೆ ಪರೀಕ್ಷೆ ಮಾಡಿ ಸಂತಾನ ಭಾಗ್ಯವನ್ನು ಕಲ್ಪಿಸಬೇಕು ಅಂದ್ಕೊಳ್ತಾನೆ. ಪರಮೇಶ್ವರನು ಒಂದು ಜಂಗಮ ವೇಷವನ್ನು ಧರಿಸಿ ಜೊತೆಗೆ ಒಂದಷ್ಟು ಶಿಷ್ಯರನ್ನು ಹಾಕ್ಕೊಂಡು ಬಲ್ಲಾಳ ಮಹಾರಾಜನ ಮನೆಗೆ ಬರ್ತಾರೆ. ಬಲ್ಲಾಳ ಮಹಾರಾಜನ ಮನೆಗೆ ಬಂದಂತಹ ಅತಿಥಿಗಳನ್ನು ಕರೆಸಿ ಅವರಿಗೆ ಮಾಡಬೇಕಾಗಿರುವ ಊಟ ಉಪಚಾರ ಎಲ್ಲ ಅತಿಥಿ ಮರ್ಯಾದೆಗಳನ್ನು ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯಲು ಹೇಳುತ್ತಾರೆ. ಆಗ ಅವರಲ್ಲಿದ್ದಂತಹ ದೊಡ್ಡ ಜಂಗಮ ದೇವನು ಅಂದನು, ನನಗೆ ಮತ್ತು ನನ್ನ ಜೊತೆಯಲ್ಲಿರುವ ಎಲ್ಲರಿಗೂ ದೇವದಾಸಿಗಳು ಬೇಕು ಅಂತ ಕೇಳ್ತಾನೆ. ಅದರಂತೆ ಬಲ್ಲಾಳ ದೇವನು ದೇವದಾಸಿಯರನ್ನು ತಂದು ಅವರಿಗೆ ಕೊಡ್ತಾನೆ. ಅವರಲ್ಲಿದ್ದಂಥ ದೊಡ್ಡ ಜಂಗಮ ದೇವರಿಗೆ ಮಾತ್ರ
ದೇವದಾಸಿ ಎಲ್ಲೂ ಸಿಗಲಿಲ್ಲ. ಆಗ ಬಲ್ಲಾಳ ದೇವನು ಎಲ್ಲರಿಗೂ ದೇವದಾಸಿಯರನ್ನು ಕೊಟ್ಟ. ಆದರೆ ಆ ದೊಡ್ಡ ಜಂಗಮ ದೇವರಿಗೆ ದೇವದಾಸಿಯನ್ನು ಕೊಡೋಕ್ಕೆ ಆಗಲಿಲ್ಲ ಅಂತ ತಲೆ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಬಲ್ಲಾಳ ದೇವನ ಎರಡನೇ ಹೆಂಡತಿಯಾದಂತಹ ಚೆಲ್ಲಮ್ಮ ಏನು ಮಾಡ್ತಾಳೆಂದರೆ, ಮಹಾಪ್ರಭುಗಳೇ, ನೀವು ಚಿಂತಿಸಬೇಡಿ, ಶಿವಸೇವೆಯಲ್ಲಿ ಲೋಪ ಆಗಬಾರ್ದು, ಅದಕ್ಕೆ ನಾನೇ ಆ ಜಂಗಮ ದೇವನ ಹತ್ರ ದೇವದಾಸಿಯಾಗಿ ಹೋಗುತ್ತೇನೆ ಅಂತ ಹೇಳುತ್ತಾಳೆ. ಆಗ ಬಲ್ಲಾಳ ದೇವನು ಸರಿ ಹೋಗು ಅಂತ ಹೇಳುತ್ತಾನೆ. ನಂತರ ಚೆಲ್ಲಮ್ಮ ದೊಡ್ಡ ಜಂಗಮ ದೇವರು ಮಲಗಿರುವ ಕೋಣೆಗೆ ಹೋಗ್ತಾಳೆ. ಆ ಜಂಗಮ ದೇವರು ನಿದ್ದೆ ಹೋದಂತೆ ನಟನೆ ಮಾಡ್ತಾ ಇರ್ತಾರೆ. ಆಗ ಚೆಲ್ಲಮ್ಮ ಆ ಜಂಗಮ ದೇವನನ್ನು ನಿದ್ದೆಯಿಂದ ಎಬ್ಬಿಸಲು ಕೈಯಿಂದ ಮುಟ್ಟುತ್ತಾಳೆ. ತಕ್ಷಣ ಆ ಜಂಗಮ ದೇವನು ಚಿಕ್ಕ ಮಗುವಾಗಿ ಬದಲಾಗ್ಬಿಡ್ತಾನೆ. ಆಗ ಆಶ್ಚರ್ಯಕ್ಕೆ ಒಳಗಾದ ಆ ಚೆಲ್ಲಮ್ಮ ಮಗುವನ್ನು ಬಲ್ಲಾಳ ದೇವನ ಹತ್ರ ತಗೊಂಡು ಬಂದು, ಪ್ರಭು, ದೊಡ್ಡ ಜಂಗಮ ದೇವರು ಚಿಕ್ಕ ಮಗು ಆಗೋದ್ರು, ಇಲ್ಲಿ ನೋಡಿ ಪರಮೇಶ್ವರನೇ ನಮಗೆ ಅನುಗ್ರಹಿಸಿದನು ಈ ಗಂಡು ಮಗುವನ್ನು ಅಂತ ಬಲ್ಲಾಳ ದೇವನು ಆ ಮಗುವನ್ನು ಮುಟ್ಟಿದ ತಕ್ಷಣ ಆ ಮಗುವು ಮಾಯ ಆಗಿ ಆಗೋಗ್ತಾನೆ. ಮಾಯ ಆಗೋಗಿ ನಿನಗೆ ಗಂಡು ಮಕ್ಕಳಿಲ್ಲ ಅಂತ ದುಃಖ ಪಡ್ತಾ ಇದ್ದಿ, ಅದಕ್ಕೋಸ್ಕರ ನಿನಗೆ ನಾನೇ ಮಗು ಆಗುತ್ತೇನೆ. ನಾನೇ ಮಗುವಾಗಿ ನೀನು ಶರೀರ ಬಿಟ್ಟ ನಂತರ ಪ್ರತಿ ವರ್ಷವೂ ನಿನಗೆ ಮಾಡಬೇಕಾದ ಪಿತೃಕಾರ್ಯವನ್ನು ನಾನೇ ಮಾಡುತ್ತೇನೆ. ನಿನ್ನೆ ಶರೀರ ಬಿದ್ದು ಹೋದಾಗ ಅಂತ್ಯ ಸಂಸ್ಕಾರವನ್ನು ಕೂಡ ನಾನೇ ಮಾಡುತ್ತೇನೆ ಅಂತ ಹೇಳ್ತಾರೆ. ಬಲ್ಲಾಳ ಮಹಾರಾಜನು ತೀರಿ ಹೋಗಿ ಸುಮಾರು 600ರಿಂದ 700 ವರ್ಷಗಳು ಕಳೆದೋದವು. ಈಗಲೂ ಸಹ ಬಲ್ಲಾಳ ಮಹಾರಾಜನು ಶರೀರವನ್ನು ಬಿಟ್ಟು ಹೋದ ದಿನದಂದು ಶಿವಲಿಂಗದ ಹತ್ತಿರ ಅರ್ಚಕರು ಬಂದು ಪತ್ರಿಕೆಯನ್ನು ಓದುತ್ತಾರೆ. ಬಲ್ಲಾಳ ಮಹಾರಾಜನು ಯಾವ ದಿನದಂದು, ಯಾವ ತಿಥಿಯಲ್ಲಿ, ಯಾವ ನಕ್ಷತ್ರದಲ್ಲಿ ಶರೀರವನ್ನು ಬಿಟ್ಟನು ಅಂತ ಪತ್ರಿಕೆಯನ್ನು ಓದಿದ ತಕ್ಷಣ ದೇವಾಲಯವನ್ನು ಮುಚ್ಚಿಬಿಡ್ತಾರೆ. ನಂತರ ಪರಮೇಶ್ವರನು ಉತ್ಸವ ಮೂರ್ತಿಯಾಗಿ ಪಲ್ಲಕ್ಕಿಯಲ್ಲಿ ಹೊರಟು ಪಳ್ಳಿಕೊಂಡ ಪಟ್ಟು ಅನ್ನೋ ರಾಜಧಾನಿಯಲ್ಲಿ ಹೋಗಿ ಈಶ್ವರನು ಅಲ್ಲಿರುವಂಥ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ, ಪೀಠದ ಮೇಲೆ ಈಶ್ವರನು ಅಪಿತ ಕುಚಾಂಬ ಇದ್ದು ಬಲ್ಲಾಳ ಮಹಾರಾಜನಿಗೆ ಶ್ರಾದ್ದ ಕರ್ಮವನ್ನು ಮಾಡಿ ಮತ್ತೆ ಕಲ್ಯಾಣಿಯಲ್ಲಿ ಸ್ನಾನವನ್ನು ಮಾಡಿ ಅರುಣಾಚಲ ದೇವಾಲಯದ ಗರ್ಭಗುಡಿಗೆ ಪ್ರವೇಶ ಮಾಡ್ತಾನೆ. ಆಗ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದ ನಂತರ ದೇವಸ್ಥಾನದ ಬಾಗಿಲುಗಳನ್ನು ತೆರೆಯುತ್ತಾರೆ. ಸುಮಾರು 6ರಿಂದ 7 ಶತಾಬ್ದಗಳಿಂದ ಪರಮಶಿವನೇ ತನ್ನ ಭಕ್ತನಿಗೆ ಶ್ರಾದ್ದ ಕರ್ಮವನ್ನು ಮಾಡುತ್ತಿರುವಂಥ ಏಕೈಕ ಪುಣ್ಯಕ್ಷೇತ್ರ ಅಂದರೆ ಅದು ಅರುಣಾಚಲ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಆ ಬಲ್ಲಾಳ ಮಹಾರಾಜನು ಕಟ್ಟಿಸಿರುವ ಗೋಪುರವೊಂದು, ಆ ಗೋಪುರ ಪ್ರವೇಶ ಮಾಡಿದಾಗ ಸುಬ್ರಹ್ಮಣ್ಯ ದೇವಾಲಯ ಕಾಣಿಸುತ್ತದೆ. ತಲೆ ಎತ್ತಿ ನೋಡಿದರೆ ಹಲವು ಬೊಂಬೆಗಳು ಕಾಣಿಸುತ್ತವೆ. ಆ ಬೊಂಬೆಗಳನ್ನು ನೋಡುತ್ತಿರುವಾಗ ನಮಗೆ ಒಂದು ಕತೆ ಅರಿವಾಗುತ್ತದೆ. ಪ್ರೌಢ ದೇವರಾಯ ಅನ್ನೋ ಒಬ್ಬ ರಾಜ, ಆ ರಾಜನ ಹತ್ತಿರ ಅರುಣಗಿರಿನಾಥರಂತ ಒಬ್ಬ ಒಳ್ಳೆಯ ಆಸ್ಥಾನ ಕವಿಯಾಗಿದ್ದರು. ಅದಕ್ಕೂ ಮುಂಚೆ ಪ್ರೌಢ ದೇವರಾಯ ಹತ್ತಿರ ಸಂಬಂಧನ್ ಅನ್ನೋ ಕವಿ ಆಸ್ಥಾನ ಕವಿಯಾಗಿ ಇದ್ದರು. ಅವರು ಅರುಣಗಿರಿನಾಥರ ನಂತರ ಆಸ್ಥಾನ ಕವಿಯಾಗಬೇಕಾಯಿತು. ಏಕೆಂದರೆ ಅರುಣಗಿರಿನಾಥರವರ ತಾಯಿ ಚಿಕ್ಕ ವಯಸ್ಸಿನಲ್ಲಿಯೇ ತೀರಿಕೊಂಡರು. ಅರುಣಗಿರಿನಾಥರವರು ತುಂಬ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ತಾಯಿ ಕಾಲವಾಗಿ ಹೋದರು. ಅದಕ್ಕೂ ಮುಂಚೆಯೇ ಅವರ ತಂದೆ ಕೂಡ ತೀರಿಕೊಂಡಿದ್ದರು. ಅವರ ತಾಯಿ ತೀರಿಕೊಳ್ಳುತ್ತಾ ಅರುಣಗಿರಿನಾಥರ ಮಗುವನ್ನು ಅವರ ಅಕ್ಕನಿಗೆ ಒಪ್ಪಿಸಿದಳು. ಅವರ ಹೆಸರು ಆದಿ ಅಂತ. ಆ ಆದಿ ಅನ್ನೋರು ಅರುಣಗಿರಿನಾಥರನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡುತ್ತಾಳೆ. ಆದರೆ ಅರುಣಗಿರಿನಾಥರ್ ದುರ್ವ್ಯಸನಗಳಿಗೆ ಒಳಗಾಗಿ ಸ್ತ್ರೀಯರ ಚಟಕ್ಕೆ ಬಿದ್ದು ಸ್ವೇಚ್ಛಾರಹಿತವಾಗಿ ತಿರುಗಾಡ್ತಾ ಇರ್ತಾನೆ. ಒಂದು ದಿನ ಆ ಅರುಣಗಿರಿನಾಥರವರ ದೊಡ್ಡಮ್ಮ ದುಃಖವಾಗಿ ಕೇಳುತ್ತಾಳೆ, ಈ ರೀತಿಯಾಗಿ ಪಾಪದ ಕೆಲಸಗಳನ್ನು ಮಾಡುತ್ತಿದ್ದೀಯಾ ಅಂತ. ಆಗ ಅರುಣಗಿರಿನಾಥರಿಗೆ ವೈರಾಗ್ಯ ಉಂಟಾಗಿ ನಾನು ಇನ್ನು ಬದುಕಿರಬಾರದು ಅಂತ ಹೇಳಿ ಬಲ್ಲಾಳ ಮಹಾರಾಜನು ಕಟ್ಟಿಸಿರುವಂಥ ಗೋಪುರವನ್ನು ಹತ್ತಿ ಮೇಲಿಂದ ಬಿದ್ದು ಸತ್ತೋಗ್ಬೇಕು ಅಂತ ಕೆಳಗೆ ಬೀಳ್ತಾನೆ. ಮೇಲಿಂದ ಕೆಳಗೆ ಬೀಳುತ್ತಿರುವಾಗ ಆ ಗೋಪುರದ ಮುಂದೆ ಇರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಿಂದ ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯೇ ಬಂದು ಕೈಯಲ್ಲಿ ಹಿಡಿದುಕೊಂಡನು. ಸುಬ್ರಹ್ಮಣ್ಯ ಸ್ವಾಮಿ ಕೈಗಳ ಸ್ಪರ್ಶ ಆದ ತಕ್ಷಣ ಅರುಣಗಿರಿನಾಥರಿಗೆ ಅಪಾರವಾದಂಥ ಒಂದು ಶಕ್ತಿಯು ಕವಿತ್ವವಾಗಿ ಬಂದು ಸೃಷ್ಟಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿ ಹೆಸರಿನಲ್ಲಿ ಎಷ್ಟೋ ಸಂಕೀರ್ತನೆಗಳನ್ನು, ಪದ್ಯಗಳನ್ನು, ಕವಿತೆಗಳನ್ನು ರಚಿಸಿದನು. ಆ ಕಾಲದಲ್ಲಿ ಸಂಬಂಧನನ್ನು ಕವಿ ಅರುಣಗಿರಿನಾಥರವರ ವಿಶಿಷ್ಟತೆಯನ್ನು ತಿಳಿದುಕೊಂಡು ಪ್ರೌಢದೇವರಾಯನು ಸಂಬಂಧನನ್ನು ಕವಿಯನ್ನು ಅರುಣಗಿರಿನಾಥರವರ ಆಸ್ಥಾನ ಕವಿಯಾಗಿ ಮಾಡಿ ಪದವಿಯನ್ನು ಕೊಟ್ಟರು. ಸಂಬಂಧನ್ ಅನ್ನೋ ವ್ಯಕ್ತಿ ಆಸ್ಥಾನ ಕವಿಯಾಗಿ ಇದ್ದುಕೊಂಡೇ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕನ್ನೋ ಆಸೆಯಿಂದ ತಂದಿದ್ದಂತಹ ಹೂಗಳಿಂದ ತೃಪ್ತಿ ಪಡೆದೇ ಪರಕಾಯ ಪ್ರವೇಶ ವಿದ್ಯೆಯನ್ನು ಕಲಿತು
ತನ್ನ ಶರೀರವನ್ನು ಅರುಣಾಚಲ ದೇವಾಲಯದಲ್ಲಿ ಒಂದು ಮೂಲೆಯಲ್ಲಿ ಯಾರಿಗೂ ಕಾಣದಂಗೆ ಬಿಟ್ಟು ಒಂದು ಗಿಣಿಯ ಶರೀರದಲ್ಲಿ ಪ್ರವೇಶಿಸಿ ಪಕ್ಕದಲ್ಲಿ ಇರುವ ಕಾಡಿನ ಒಳಗೆ ಹೋಗಿ ಪಾರಿಜಾತ ಪುಷ್ಪಗಳನ್ನು ತಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸೇವಿಸುತ್ತಿದ್ದನು. ಅದರಿಂದ ಕೋಪಗೊಂಡಂತಹ ಅರುಣಗಿರಿನಾಥರವರು ಏನು ಮಾಡ್ತಾರಂದರೆ, ನನ್ನ ಆಸ್ಥಾನ ಕವಿ ಪದವಿಯು ಸಂಬಂಧನಿಂದಲೇ ಹೋಯಿತೆಂದು ತಿಳಿದು ಅರುಣಗಿರಿನಾಥರ್ ತನ್ನ ಶರೀರವನ್ನು ಬಿಟ್ಟು ಗಿಣಿಯ ಶರೀರದಲ್ಲಿ ಪ್ರವೇಶ ಮಾಡಿದನು. ನಂತರ ಅರುಣಗಿರಿನಾಥರವರ ಶರೀರವನ್ನು ನೋಡಿ ತೀರಿಕೊಂಡಿದ್ದಾರೆ ಅಂತ ಅವರ ಶರೀರವನ್ನು ಸುಟ್ಟು ಹಾಕಿದ್ರು. ಈಗ ಅರುಣಗಿರಿನಾಥರಿಗೆ ಶರೀರ ಅನ್ನೋದು ಇಲ್ಲ. ಆದ್ದರಿಂದ ಗಿಣಿಯ ರೂಪದಲ್ಲಿಯೇ ಗೋಪುರದ ಮೇಲೆ ಕೂತ್ಕೊಂಡು ಈಗಲೂ ಸಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕುರಿತು ಹಾಡುಗಳನ್ನು ಹಾಡುತ್ತಾ ಇರುತ್ತೆ. ಅರುಣಾಚಲ ದೇವಸ್ಥಾನದ ಒಳಗೆ ಪಶ್ಚಿಮ ದಿಕ್ಕಿಗೆ ಇರುವ ಸರೋವರಕ್ಕೆ ಶಿವಗಂಗೆ ಅಂತ ಹೆಸರು. ಎರಡನೇ ಕಡೆ ಇರುವ ತೀರ್ಥ ಬ್ರಹ್ಮತೀರ್ಥ. ಹಾಗೆಯೇ ಅರುಣಾಚಲದಲ್ಲಿ ಖಡ್ಗತೀರ್ಥ, ಸರ್ವತೀರ್ಥ, ಈಶಾನ್ಯ ತೀರ್ಥ, ಅಗಸ್ತ್ಯ ತೀರ್ಥ, ಬ್ರಹ್ಮತೀರ್ಥ, ಶಿವಗಂಗೆ, ಯಮುನಾ ಇಷ್ಟು ಸರೋವರಗಳು ಇದ್ದಾವೆ. ಪ್ರತಿಯೊಂದು ಸರೋವರಕ್ಕೂ ಕೂಡ ಒಂದು ಸ್ಥಳ ಪುರಾಣ ಅನ್ನೋದು ಇದೆ. ಒಂದೊಂದು ಸರೋವರವು ಒಂದೊಂದು ಕಾರಣಕ್ಕೆ ಬಂದಿದೆ. ಅಗಸ್ತ್ಯ ಮಹರ್ಷಿಗಳು ಪ್ರತಿ ವರ್ಷವೂ ಮಾರ್ಗಶೀರ್ಷ ಮಾಸದಲ್ಲಿ ಬರುತ್ತಾರೆ. ಬಂದು ತನ್ನ ಶಿಷ್ಯರ ಜೊತೆಯಲ್ಲಿ ಗಿರಿ ಪ್ರದಕ್ಷಿಣೆಯನ್ನು ಮಾಡಿ ಆ ಸರೋವರಗಳಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಒಂದೊಂದು ಸರೋವರದಲ್ಲಿ ಸ್ನಾನ ಮಾಡಿದರೆ ಒಂದೊಂದು ವಿಶೇಷವಾದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಒಂದು ಸರೋವರದಲ್ಲಿ ಸ್ನಾನ ಮಾಡಿದರೆ ಅಪಾರವಾದ ಭಕ್ತಿ ಅನ್ನೋದು ಲಭ್ಯವಾಗುತ್ತೆ. ಇನ್ನೊಂದು ಸರೋವರದಲ್ಲಿ ಸ್ನಾನ ಮಾಡಿದರೆ ಸರಸ್ವತಿ ಕಟಾಕ್ಷವು ಪ್ರಾಪ್ತಿಯಾಗುತ್ತದೆ. ಮತ್ತೊಂದು ಸರೋವರದಲ್ಲಿ ಸ್ನಾನ ಮಾಡಿದರೆ ಪಾಪಗಳು ದಗ್ಧವಾಗಿ ಹೋಗುತ್ತವೆ. ಅಂತಹ ವಿಶಿಷ್ಟವಾದ ಪುಣ್ಯ ಸರೋವರಗಳಿಂದ ತುಂಬಿರುತ್ತದೆ. ಸ್ವತಃ ಚತುರ್ಮುಖ ಬ್ರಹ್ಮದೇವನೇ ಅರುಣಾಚಲ ಕ್ಷೇತ್ರದಲ್ಲಿ ಆರಾಧನೆ ಮಾಡಿ ಸ್ನಾನ ಮಾಡುವ ಸರೋವರವೇ ಬ್ರಹ್ಮ ಸರೋವರ ಅಂತ ಕರೀತಾರೆ. ಅರುಣಾಚಲ ಕ್ಷೇತ್ರಕ್ಕೆ ಹೋಗುವಂತಹ ಭಕ್ತಾದಿಗಳು ಆ ದೇವಾಲಯದಲ್ಲಿ ಪರಮೇಶ್ವರನ ಪೂಜೆ ನಡೆಯುವಂತಹ ಸಂದರ್ಭದಲ್ಲಿ ಯಾವ ನಾಮಗಳಿಂದ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಆ ಪರಮಶಿವನೇ ನಿರ್ಧಾರ ಮಾಡಿರ್ತಾನೆ. ಪರಮೇಶ್ವರನು ಸ್ವಯಂಭುವಾಗಿ 3 ರೂಪಗಳಲ್ಲಿ ನೆಲೆಸಿರುವ ಕ್ಷೇತ್ರವಾದ ಕಾರಣದಿಂದ ಅರುಣಾಚಲದಲ್ಲಿ ಯಾರೇ ಆಗಲಿ ಎಂತಹ ಸಣ್ಣದಾದ ಪುಣ್ಯ ಕಾರ್ಯವನ್ನು ಮಾಡಿದರೂ ಕೂಡ ಅದಕ್ಕೆ ಸಿಗುವಂಥ ಒಂದು ಪ್ರತಿಫಲ ನಮ್ಮ ಊಹೆಗೂ ಮೀರಿರುತ್ತೆ. ಸಾಮಾನ್ಯವಾದ ಪ್ರತಿಫಲ ಸಿಗೋದಿಲ್ಲ. ಯಾವ ರೀತಿಯ ಪ್ರತಿಫಲ ಅಂತ ಸ್ಕಾಂದ ಪುರಾಣದಲ್ಲಿ ಕೆಲವು ವಿಶೇಷತೆಗಳನ್ನು ಹೇಳಿದ್ದಾರೆ. ಒಂದಾನೊಂದು ಕಾಲದಲ್ಲಿ ಅರುಣಾಚಲ ಪರ್ವತದಲ್ಲಿ ಒಂದು ಹುಳು ಗೂಡನ್ನು ಕಟ್ಟಿಕೊಂಡು ಇರುತ್ತೆ. ಸೂರ್ಯನ ಕಿರಣಗಳು ಆ ಗೂಡಿನ ಮೇಲೆ ಬೀಳ್ತವೆ. ಆಗ ಆ ಗೂಡು ವಿಶೇಷವಾದ ಕಾಂತಿಯಿಂದ ಹೊಳೆಯಿತು. ಆ ಒಂದು ಕಾಂತಿಯು ಪರ್ವತದ ಮೇಲೆ ಬಿತ್ತು. ಆ ಪರ್ವತವು ಸ್ಥೂಲ ಶಿವನು ಆಗಿರೋದ್ರಿಂದ ಈಶ್ವರನ ಶರೀರದ ಮೇಲೆ ಕಾಂತಿಯು ಬೀಳೋ ರೀತಿಯಲ್ಲಿ ಬಿದ್ದು ಹೊಳಪಿನಿಂದ ಕೂಡಿರುವ ಬಟ್ಟೆಯನ್ನು ಈಶ್ವರನಿಗೆ ಕಟ್ಟಿದ ಒಂದು ಪ್ರತಿಫಲವನ್ನು ಕೊಟ್ಟು ಆ ಒಂದು ಹುಳಿಗೆ ಈಶ್ವರನು ಮೋಕ್ಷವನ್ನು ಪ್ರಸಾದಿಸುತ್ತಾನೆ. ಹಾಗೆಯೇ ಒಂದು ಆನೆಯು ಆ ಪರ್ವತದ ಒಳಗೆ ಹೋಗಿ ತನ್ನ ಮದ ಜಲಧಾರೆಗಳಿಂದ ಎಲೆಗಳನ್ನು ನೆನೆಯುವಂತೆ ಮಾಡುತ್ತೆ. ಎಲೆಗಳು ನೆನೆದು ನೀರಿನ ಬಿಂದುಗಳು ಶಿವಲಿಂಗದ ಮೇಲೆ ಅಂದರೆ ಪರ್ವತದ ಮೇಲೆ ಬಿದ್ದ ಕಾರಣದಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ಪ್ರತಿಫಲವನ್ನು ಲೆಕ್ಕ ಮಾಡಿ ಆನೆಗೂ ಕೂಡ ಮೋಕ್ಷವನ್ನು ಪ್ರಸಾದಿಸುತ್ತಾನೆ. ಅದೇ ರೀತಿ ಒಂದು ಇಲಿಯು ಅರುಣಾಚಲ ಪರ್ವತದ ಒಳಗೆ ಹೋಗಿ ಸ್ವಲ್ಪ ಅಗೆದು ಸ್ವರಂಗವಾಗಿ ದಾರಿ ಮಾರ್ಗವಾಗಿ ಮಾಡಿತು. ಅದರ ಒಳಗಿರುವ ಕಲ್ಲುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದವು. ಮಣಿಗಳು ಪ್ರಕಾಶಿಸುವಂತೆ ಕಾಂತಿಯಿಂದ ಪಳಪಳನೆ ಹೊಳೆದವು. ಆ ರೀತಿ ಪ್ರಕಾಶಿಸುವ ಕಾಂತಿಯು ಬಿದ್ದ ಕಾರಣದಿಂದ ದೀಪಗಳಿಂದ ಕೂಡಿರುವ ಮಣಿಗಳಿಂದ ಬೆಳಗುವಂತೆ ಮಾಡಿತು ಅನ್ನುವ ಕಾರಣಕ್ಕೆ ಆ ಇಲಿಗೂ ಕೂಡ ಮೋಕ್ಷವನ್ನು ಪ್ರಸಾದಿಸಿದನು. ಹಾಗೆಯೇ ಒಂದು ಗಿಣಿಯು ಅರುಣಾಚಲ ಪರ್ವತದ ಮೇಲೆ ಹಾರಾಡುತ್ತಾ ಇರುವಾಗ ಆ ಗಿಣಿಯ ರೆಕ್ಕೆಗಳನ್ನು ಜೋರಾಗಿ ಬೀಸಿದಾಗ ಪರ್ವತದ ಮೇಲೆ ಇರುವಂಥ ಕೆಲವು ಧೂಳಿನ ಕಣಗಳು ದೂರ ಹೋಗಿ ಬೀಳ್ತವೆ. ಅದಕ್ಕೆ ಅರುಣಾಚಲ ಪರ್ವತವನ್ನು ಶುಚಿ ಮಾಡಿತು ಅಂತ ಲೆಕ್ಕ ಮಾಡಿ ಈಶ್ವರನು ಆ ಗಿಣಿಗೆ ಕೂಡ ಮೋಕ್ಷವನ್ನು ಕೊಡ್ತಾನೆ. ಎಲ್ಲದಕ್ಕಿಂತ ಆಶ್ಚರ್ಯವಾದ ಒಂದು ಉದಾಹರಣೆ ಏನಂದರೆ, ಅರುಣಾಚಲ ದೇವಾಲಯದ ಒಳಗೆ ಒಂದು ಹದ್ದು ಪ್ರವೇಶಿಸಿತು. ಬಲಿಪೀಠದ ಮೇಲೆ ಇರುವಂತಹ ಕಬಳ ಪ್ರಸಾದವನ್ನು ಕೆಳಗೆ ಬಿದ್ದರೆ ತಿನ್ನೋಣ ಅಂತ ಕೂತ್ಕೊಳ್ಳೋದಕ್ಕೆ ಅನುಕೂಲ ಇಲ್ಲದೆ ಸ್ವಲ್ಪ ವಾರೆಯಾಗಿ ರೆಕ್ಕೆಗಳಿಂದ ಅಲುಗಾಡಿಸಿತು. ಆಗ ಆ ಕಬಳವು ಪ್ರಸಾದವು ಕೆಳಗಡೆ ಬೀಳುತ್ತೆ. ಆ ಹದ್ದು ರೆಕ್ಕೆಗಳನ್ನು ಅಲ್ಲಾಡಿಸಿದಾಗ ಬಲಿಪೀಠದ ಮೇಲೆ ಇರುವಂಥ ಧೂಳು ಸ್ವಲ್ಪ ದೂರ ಹೋಗಿ ಬೀಳ್ತದೆ. ಅದಕ್ಕೆ ಆ ದೇವಸ್ಥಾನವನ್ನು ಒರೆಸಿ ಶುಭ್ರ ಮಾಡಿದ ಲೆಕ್ಕವನ್ನು ಮಾಡಿ ಆ ಹದ್ದಿಗೆ ಸಹ ಈಶ್ವರನು ಮೋಕ್ಷವನ್ನು ಪ್ರಸಾದಿಸುತ್ತಾನೆ.
ಅದರಿಂದನೇ ಆ ಲಿಂಗವನ್ನು ಅಗ್ನಿಲಿಂಗ ಅಂತ ಕರೆಯೋದು. ಅದಕ್ಕೆ ಈಶ್ವರನನ್ನು ಅಸುತೋಷನು ಅಂತ ಕರೆಯೋದು. ಪರಮ ಪವಿತ್ರವಾದ ಆ ಪುಣ್ಯ ಕ್ಷೇತ್ರದಲ್ಲಿ ಯಾರೇ ಆಗಲಿ ಸ್ವಲ್ಪ ಏನಾದರೂ ಪುಣ್ಯ ಕಾರ್ಯ ಮಾಡಿದರೆ ಸಾಕು, ಚಿಕ್ಕ ಮಗುವಿನಂತೆ ಆಗೋಗಿ ಆ ಈಶ್ವರನು ಪರಮ ಸಂತೋಷವನ್ನು ಪಡ್ತಾನೆ. ಈಗಲೂ ಸಹ ಅರುಣಾಚಲ ಕ್ಷೇತ್ರಕ್ಕೆ ದೇವತೆಗಳು, ಯಕ್ಷರು, ಕಿನ್ನೆರು, ಕಿಂಪುರುಷರು, ಗಂಧರ್ವರು ಬಂದು ಪರಮಶಿವನನ್ನು ಸೇವಿಸಿ ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದಿಷ್ಟು ಪರಮ ಪವಿತ್ರವಾದ ಶ್ರೇಷ್ಠವಾದ ಪುಣ್ಯಕ್ಷೇತ್ರವಾದ ಅರುಣಾಚಲ ಕ್ಷೇತ್ರದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿರುವಂಥ ಕೆಲವು ವಿಷಯಗಳು. ಇದರ ಬಗ್ಗೆ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.